Watch India's largest kids library only on Jio Hotstar. Download the app now. ರಾಜು, 5 ವರ್ಷ ಆದ್ಮೇಲೆ ನನಗೆ ಒಳ್ಳೆ ಗಾಳಿ ತಗೊಳ್ಳೋಂಥ ಅವಕಾಶ ಸಿಕ್ಕಿದೆ. ದಾಗೆ ಸಾಹೇಬ್ ಇದೆಲ್ಲ ಚಿಂಗಮ್ಮಿಂದ ತಾನೇ ಆಗಿದ್ದು. ಹಾ, ನೆನಪಿದೆ ನನಗೆ. ನಾನೇನು ಮರ್ತಿಲ್ಲ. ನನ್ನ ಹೊಡ್ಕೊಂಡು ಎಳ್ಕೊಂಡು ಹೆಂಗ್ ಜೈಲ್ಗೆ ಹಾಕಿದ್ದ ಅಂತ ಆ ಚಿಂಗಮ್ಮು ನನ್ನನ್ನ. ನೀವು ಚಿಂತೆ ಮಾಡಬೇಡಿ ದಾಗೆ ಸಾಹೇಬ್, ಎಂತ ಸೂಪರ್ ಆಗಿರೋ ವಿಷಯ ತಂದಿದ್ದೀನಿ ಅಂದ್ರೆ ನಿಮ್ ಸೈಡ್ ಈಗ್ಲೇ ತೀರೋಗುತ್ತೆ. ಅದೇನಂದ್ರೆ ಫುರ್ಫುರಿ ನಗರ್ಗೆ ಇವತ್ತು ಸೂಪರ್ ಸ್ಟಾರ್ ಸುರೇಶ್ ಬರ್ತಿದ್ದಾರೆ. ಅವ್ರನ್ನ ಕಿಡ್ನಾಪ್ ಮಾಡಿ ಚಿಂಗಮ್ ಹತ್ರ ನಿಮ್ ಸೇಡ್ ತೀರ್ಸ್ಕೊಳ್ಳಿ. ಒಳ್ಳೆ ವಿಷಯ. ಇವಾಗ ಬರುತ್ತೆ ನೋಡು ಮಜಾ. ನಾನು ಇವಾಗ ಆಡಿಸ್ತೀನಿ ಚಿಂಗಮ್ಗೆ ಇಲಿ ಬೆಕ್ಕಿನ ಆಟ. ಇದರಿಂದ ಅವನು ಕೂಗ್ತಾನೆ, ಕಿರಿತಾನೆ, ಅಳುತ್ತಾನೆ. ಇವಾಗ ಮಾಡ್ತೀನಿ ಆ ಸೂಪರ್ ಸ್ಟಾರ್ ಕಿಡ್ನಾಪ್. ಅವಾಗ ಅವ್ರ ಡಿಪಾರ್ಟ್ಮೆಂಟ್ ಅವರು ಇವನು ಕೆಲ್ಸಕ್ಕೆ ಬಾರ್ದು ಅಂತೇಳಿ ಕೆಲಸದಿಂದ ತೆಗೆದು ಬಿಡ್ತಾರೆ. ದ ನೇಮ್ ಈಸ್ ಚಿಂಗಮ್. ಇವತ್ತು ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಖತರ್ನಾಕ್ ಅಪರಾಧಿ ಡಾಗ ಜೈಲಿಂದ ಬಿಡುಗಡೆ ಆಗೋಗ್ಬಿಟ್ಟಿದ್ದಾನೆ. ಮತ್ತೆ ಅವನು ನನಗೇನೆ ಅಂದ್ರೆ ಈ ಚಿಂಗಮ್ಗೆ ಧಮ್ಕಿ ಹಾಕಿದಾನೆ. ಫುರ್ಫುರಿ ನಗರಕ್ಕೆ ಬರ್ತಾ ಇರೋ ಸೂಪರ್ ಸ್ಟಾರ್ ಸೂರಜ್ ಅವ್ರನ್ನ ಕಿಡ್ನಾಪ್ ಮಾಡ್ತಾನಂತೆ. ಅರೆ ಅದೆಂಗ್ ಕಿಡ್ನಾಪ್ ಮಾಡಕ್ಕಾಗತ್ತೆ ಸರ್? ಸೂರಜ್ ಕುಮಾರು ಸೂಪರ್ ಸ್ಟಾರ್, ಅವ್ರನ್ನ ಟಿ ಹಣ್ಣಿನ ಅಂಗಡಿ ಸಮೋಸ ಅನ್ಕೊಂಬಿಟ್ರ ಸರ್. ಯಾರು ಬಂದ್ರು ಹಂಗೆ ಎತ್ಕೊಂಡೋಗ್ಬಿಡಕ್ಕೆ. ಅವನು ಬಹಳ ದೊಡ್ಡ ಖತರ್ನಾಕ್ ಅಪರಾಧಿ, ಕಾನೂನು ಮೇಲಾಣೆ. ಆದ್ರೆ ವೈ ವಿ ಫಿಯರ್ ಸರ್ ವೆನ್ ಚಿಂಗಮ್ ಸರ್ ಇಸ್ ಹಿಯರ್? ನನಗ್ ಗೊತ್ತಿದೆ ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್ ಅಂತ. ಆದ್ರೂ ಹೇಗಾದ್ರೂ ಏನೇ ಆದ್ರೂ ಈ ಮ್ಯಾಟರು ಡಾಗಾಗ್ ಸಂಬಂಧಪಟ್ಟಿದ್ದು. ಅದಕ್ಕೆ ನಾನು ಯಾವ ರಿಸ್ಕ್ ತಗೊಳಕ್ಕೂ ಇಷ್ಟಪಡೋದಿಲ್ಲ. ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ನನಗೆ ಸಾಥ್ ಕೊಡಬೇಕು ಅಂತ. ಸರಿ, ಆದ್ರೆ ನಿನ್ನ ಹತ್ರ ಏನು ಪ್ಲಾನ್ ಇದೆ? ನಾನು ವೇಷ ಬದಲಾಯಿಸ್ಕೊಂಡು ಸುತ್ತಾ ಇರ್ತೀನಿ, ಅಪರಾಧಿಗಳನ್ನ ಹಿಡ್ಕೊಂಡ್ಬಿಡ್ತೀನಿ. ನನ್ನ ಜೊತೆ ಹೇರಾ ಪೇರಿ ಇರ್ತಾರೆ. ಮತ್ತೆ ನಮ್ಮ ಮೋಟು ಪತ್ಲು ಯಾರು ಅಂತ ಅವರಿಗೆ ಗೊತ್ತೇ ಇಲ್ಲ. ಇವರು ಅವನ ಮೇಲೆ ಕಣ್ಣಿಟ್ಟಿರ್ತಾರೆ. ಆಮೇಲೆ ನಮ್ಮಪ್ಪ ಯಾವುದೇ ತರಹದ ಸಹಾಯಕ್ಕೋಸ್ಕರ ಹೆಡ್ ಕ್ವಾರ್ಟರ್ ನಲ್ಲಿ ಇರ್ತಾರೆ. ಅಂಡ್ ಇಟ್ಸ್ ಪರ್ಫೆಕ್ಟ್ ಪ್ಲಾನ್ 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 ಪ್ಲಾನ್. ವಾ ಸರ್, ನೀವು ತೋಪು, ಹಿಂದೂಸ್ತಾನದ ಹೋಪು. ಸರ್, ನೀವು ಗ್ರೇಟು ಸರ್, ಆದ್ರೆ ಸ್ವಲ್ಪ ಲೇಟು ಸರ್. ಹೇರಾ ಪೇರಿ. ಎಸ್ ಸರ್. ಬೇರೆ ಗೆಟಪ್ ನಲ್ಲಿ ಬೇಗ ರೆಡಿ ಆಗ್ಬಿಡಿ. ಓಕೆ? ಹಲೋ ಮೋಟು ಪತ್ಲು, 4 ಕಡೆ ನಿಗಾ ಇಟ್ಟಿರ್ಬೇಕು ನೀವು. ಮತ್ತೆ ಸೂರಜ್ ಅವ್ರು ಬರೋಕ್ಕೆ ಇನ್ ಕೇವಲ 2 ಗಂಟೆ ಬಾಕಿ ಉಳಿದಿದೆ. ಅದಕ್ಕೂ ಮುಂಚೆ ಡಾಗಾನ ಹಿಡ್ಕೊಳ್ಳೇಬೇಕು. ಭಗವಂತ ನಿಮಗೆ ಒಳ್ಳೇದು ಮಾಡ್ಲಿ, ನಿಮ್ ಹೆಂಡತಿ ಮಕ್ಕಳಿಗೂ ಒಳ್ಳೇದು ಮಾಡ್ಲಿ. ನೀವು 100 ರೂಪಾಯಿ ನೋಟ್ ಕೊಟ್ಟಿದ್ದೀರಾ, ನಿಮ್ಮ ಮನೆಗೆ ದಿನ 1000 ರೂಪಾಯಿ ನೋಟ್ ಬರ್ಲಿ. ಅರೆ ಚಿಂಗಮ್ ಸರ್, ಇಷ್ಟೊಂದು ಆಶೀರ್ವಾದ ಮಾಡಬೇಡಿ ಸರ್. ಫಸ್ಟ್ ನೋಟ್ ಅಸ್ಲಿ ಇದೆಯಾ ನಕಲಿ ಇದೆಯಾ ಅಂತ ನೋಡಿ ಸರ್. ಅಯ್ಯಮ್ಮ. ಹಲೋ ಮೋಟು ಪತ್ಲು, ಅವನನ್ನ ಗುರುತಿಡ್ಬಿಟ್ಟ. ಅವನು ಹೆಂಗ್ ಗುರುತಿಡ್ಬಿಟ್ಟು ಗೊತ್ತೇ ಇಲ್ಲ ನನಗೆ. 100 ರೂಪಾಯಿ ನೋಟ್ ಕೊಟ್ಬಿಟ್ಟದ ನಂಗೆ. ಹಿಡ್ಕೊಳ್ಳಿ ಅವನ್ನ. ಚಿಂಗಮ್ ಸರ್, ಇನ್ ಮುಂದೆ ಯಾವ ಮೋಸನೂ ಆಗಲ್ಲ ಸರ್. ಹೇಳಿ, ನಾವು ನಿಜವಾದ ಕಳ್ಳನೇ ಹಿಡಿದ್ಬಿಟ್ಟಿದ್ದೀವಿ ಸರ್. ನೋಡಿ. ಅಯ್ಯಮ್ಮ, ನೀನ್ ನನ್ನ ಮೇಲೆ ಕೈ ಮಾಡಿದೆ ಅಲ್ಲ? ಕಾನೂನು ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಅವ್ರ ಮೇಲಾಣೆ.
ಸಲ್ಯೂಟ್ ಮೇಲಾಡೆ ನಿನ್ನ ಮಾತ್ರ ಖಂಡಿತ ಬಿಡದೇ ಇಲ್ಲ ಅಮ್ಮ. ಎಲ್ಲರೂ ದಯವಿಟ್ಟು ಈ ಕಡೆ ಗಮನ ಕೊಡಿ. ಚಿಂಗಂ ಸರ್ ತುಂಬಾ ಬಡವರಾಗಿ ತುಂಬಾ ಬಿಕಾರಿಯಾಗಿದ್ದಾರೆ. ಅವರು ತಟ್ಟೆ ಹಿಡ್ಕೊಂಡು ಬೀದಿ ಪಕ್ಕದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ಕೈ ತುಂಬಾ ದಾನ ಕೊಡಿ. ಅಯ್ಯಮ್ಮ, ನನಗೆ ಹೇಗೋ ಇವರು ಗುರ್ತಿಡ್ದು ಬಿಟ್ಟಿದ್ದಾರೆ. ಯಾರು ಖಂಡಿತ ನನ್ನ ಗೆಟಪ್ ನ ಲೀಕ್ ಮಾಡ್ಬಿಟ್ಟಿದ್ದಾರೆ. ಈ ಸಾರಿ ನಾನು ಯಾರಿಗೂ ನನ್ನ ಗೆಟಪ್ ಬಗ್ಗೆ ತಿಳಿಸೋದೇ ಇಲ್ಲ. ವಾ ಸರ್ ವಾ, ನೀವು ತೋಪು, ಹಿಂದೂಸ್ತಾನದ ಹೋಪು. ಯು ಆರ್ ಗ್ರೇಟ್, ಆದ್ರೆ ಸ್ವಲ್ಪ ಲೇಟ್. ಯಾಕೆ ಸರ್? ಹಲೋ ಬಬಲ್ಗಮ್ ಸರ್, ಟಾಕಾ ಟ್ರಕ್ ಡ್ರೈವರ್ ಆಗಿ ಮೀಸೆ ಗಡ್ಡ ಅಂಟಿಸ್ಕೊಂಡು ಬರ್ತಾ ಇದ್ದಾನೆ. ಅವನು ಚೀಲದಲ್ಲಿ ತುಂಬಿಕೊಂಡು ಹೋಗ್ಬಿಡಿ. ಆಯ್ತು ಸರ್. ತಳ್ಳು. ಅಪ್ಪ, ನನ್ನನ್ನು ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಪ್ಪ. ಹೌದಾ? ಹೇಳು, ನನ್ನ ಮಗ ಎಲ್ಲಿದ್ದಾರೆ ಹೇಳು. ನೀನ್ ಹೇಳಲೇಬೇಕಿವತ್ತು. ನನ್ನ ಮಗನ ನಿಮ್ ಕಡೆಯವ್ರು ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಹೇಳು ಎಲ್ಲಿದ್ದಾರೆ ನನ್ನ ಮಗ ಅಂತ. ಇಲ್ಲಿದ್ರೆ ನಿನ್ ಮೈ ಕೈ ಮುಳೆಲ್ಲ ಮುರ್ದಾಕ್ಬಿಡ್ತೀನಿ. ಅಯ್ಯಯ್ಯೋ, ನಾನೇ ಕಿಡ್ನಾಪ್ ಆಗ್ಬಿಟ್ಟಿದ್ದೀನಿ. ಏನ್ ಮಾಡ್ಲಪ್ಪ ಈಗ? ನಿನ್ನ ನಾನೇ ಕಿಡ್ನಾಪ್ ಮಾಡಿದ್ದೀನಿ. ಬೊಗಳು ನನ್ನ ಕಂದ ಎಲ್ಲಿ? ಚಿಂಗಮ್ಮ ಹೇಳು. ಅಯ್ಯೋ, ನಾನೇ ಬಿಡೋದಿಲ್ಲ. ಚಿಂಗಮ್ಮಿಂದ ಬಚಾವಾಗೋದು ಇಂಪಾಸಿಬಲ್, ಇಂಪಾಸಿಬಲ್. ಅರೆ ಬಬ್ಬಲ್ ಗಮ್ ಸರ್, ಇದು ಚಿಂಗಂ ಸರ್ ಇದ್ದಾರೆ. ಅಮ್ಮ ಅಮ್ಮ, ಅಯ್ಯಮ್ಮ ಪಾಪ, ನೀವು ನಿಮ್ಮ ಮುದ್ದು ಕಂದನ ಮೇಲೆ, ನಿಮ್ಮ ಕರುಣಿನ ಕುಡಿ ಮೇಲೆ, ನಿನ್ನ ಪ್ರೀತಿಯ ಒಬ್ಬನೇ ಮಗನ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲಪ್ಪ. ನಾನು ಅಮ್ಮಂಗೆ ಹೇಳ್ತೀನಿ. ಅಲ್ಲ ಕಂದ, ನಾನು ಯಾರು ಅನ್ಕೊಂಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟೆ ಅಪ್ಪ. ದಯವಿಟ್ಟು ಅಮ್ಮಂಗೆ ಮಾತ್ರ ಹೇಳ್ಬೇಡ ಕಂದ. ಚಿಂಗಮ್ಮ, ಕಾನೂನು ಮೇಲೆ ಆಡೆ, ಡಿಪಾರ್ಟ್ಮೆಂಟ್ ಮೇಲೆ ಆಡೆ, ಓಕೆ? ಈಗ ಬೇರೆ ಬೇರೆ ಗೆಟಪ್ ನಲ್ಲಿ ಹೋಗೋಣ, ಮತ್ತೆ ಎಲ್ಲ ಕಡೆನೂ ಕಣ್ಣಿಟ್ಟಿರೋಣ. ಓಕೆ? ಐಡಿಯಾ. ಅವನು ನಿಮಗೆ ಏನಾದರೂ ಈಗ ಫೋನ್ ಮಾಡಿದ್ರೆ ಆ ನಂಬರ್ನ ನಮಗೂ ಕನೆಕ್ಟ್ ಮಾಡಿಬಿಡಿ. ನಾವು ನಿಮ್ಮ ಮಾತನ್ನ ಕೇಳ್ತಾನೇ ಇರ್ತೀವಿ, ಮತ್ತೆ ಅವನ್ನ ಹುಡುಕ್ತಾನೂ ಇರ್ತೀವಿ. ಅವ್ನು ಹಂಗೆ ಹಿಡ್ಕೊಂಬಿಡ್ತೀವಿ ಸರ್. ನೀವು ಅವನ ಹತ್ರ ಜಾಸ್ತಿ ಹೊತ್ತು ಮಾತಾಡ್ತಿರ್ಬೇಕು ಸರ್. ಹಲೋ ಚಿಂಗಂ ಸರ್, ಎಲ್ಲಿ ಕಾಣ್ತಾ ಇಲ್ಲ? ಯಾಕೆ ನನ್ ಕಂಡ್ರೆ ಭಯ ಆಗೋಯ್ತಾ? ನನ್ಗೆ ಎದುರ್ಕೊಂಡು ಎಲ್ಲಿ ಬಚ್ಚಿಕೊಂಡಿದ್ದೀರಾ ಹೇಳಿ? ನಾನು ಇಲ್ಲ ಇದ್ದೀನಿ. ಚಿಂಗಮ್ಗೆ ಅವನ್ ಸ್ಕೂಲ್ ನಲ್ಲಿ ಹೆದರ್ಕೊಳ್ಳೋದಕ್ಕೆ ಕಳ್ಸ್ಕೊಟ್ಟಿಲ್ಲ. ಓಹೋ, ಪರವಾಗಿಲ್ಲ ಬಿಡಿ. ನೀವು ನನ್ನ ಹತ್ರ ಟ್ಯೂಷನ್ಗೆ ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನನಗೆ ಕಳ್ಸ್ಕೊಡ್ತೀಯಾ? ಈ ಚಿಂಗಮ್ಗೆ, ಕಾನೂನಿಗೆ, ಕಾನೂನ್ ಮೇಲೆ ಆಣೆ, ನಿನ್ನ ಮಾತ್ರ ಬಿಡೋದಿಲ್ಲ. ಒಂದ್ಸಾರಿ ನೀನ್ ಹಿಡಿದ್ಬಿಟ್ಟ ಅಂದ್ರೆ ನಿನ್ನ ದನದ ಕೊಟ್ಟಿಗೆಲ್ ಕೂಡಾಕ್ಬಿಡ್ತೀನಿ. ಕುರಿಗಳ ಜೊತೆ ಹುಲ್ಲು ಮೇಯಿಸ್ತೀನಿ, ಒಂಟೆಗಳ ಜೊತೆ ಡೆಸರ್ಟ್ ಕಳಿಸ್ಬಿಡ್ತೀನಿ, ಮತ್ತೆ ನಿನ್ಗೆ ಕತ್ತೆಗಳ ಜೊತೆ ಬಟ್ಟೆ ಹೊರಗೆ ಕಳಿಸ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಕನಸು ಕಾಣ್ಬೇಡಿ ಚಿಂಗಂ ಸಾರ್, ನೀವು ನನ್ನ ಯಾವಾಗ್ಲೂ ಹಿಡಿಯೋದಕ್ಕಾಗದೇ ಇಲ್ಲ. ಸಾರಿ ಸಾರಿ. ಗುರು, ಏನಾಯ್ತು ಗೊತ್ತಾ? ಸೀರಿಯಲ್ ನೋಡ್ತಾ ಇದ್ದೆ, ಅವಳು ಬರ್ತಾಳೆ ಹೋಗ್ತಾಳೆ, ಇಷ್ಟೇ 20 ಸಲ ಝೂಮ್ ಆಗ್ತಾನೆ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಅರೆ ಗಪ್ಚಿಪ್, ಎಲ್ಲರೂ ಶಾಂತಿಯಾಗಿರಿ. ನಾನಂತೂ ಅರೆ ತಾವು ಮಾತಾಡಿ ಸರ್. ನನ್ನ ಹೆಸರು ಡಾಗ. ನಾನು ಯಾವತ್ತೂ ಜೈಲಿಂದ ತಪ್ಪಿಸ್ಕೊಂಡಿಲ್ಲ. ಯಾಕೆಂದ್ರೆ ನಾನು ಯಾವತ್ತೂ ಯಾರಿಗೂ ಸಿಕ್ಕೇ ಇಲ್ಲ, ಒಂದು ಸರಿ ಬಿಟ್ಟು. ನೀನೇ ಯಾವತ್ತು ಹಿಡ್ದಿದ್ದು? ಗೊತ್ತು, ಚೆನ್ನಾಗ್ ಗೊತ್ತು. ಮತ್ತೆ ಇವತ್ತು ನಿನ್ನ ಹಿಡ್ದಾಕ್ಬಿಡ್ತೀನಿ. ಖಾಲಿ ಪಲಾವ್ ಮಾತಾಡೋದನ್ನ ಬಿಟ್ಬಿಡು. ನೀನ್ ನೌಕರಿ ಬಗ್ಗೆ ಚಿಂತೆ ಮಾಡು. ಕೆಲಸ ಹೋಗ್ಬಿಡ್ತು ಅಂದ್ರೆ ಏನ್ ಮಾಡ್ತೀಯ? ಚಿಂತೆ ಮಾಡೋಂಥದ್ದು ಏನಿಲ್ಲ ಬಿಡು. ನೀನು ತಟ್ಟೆ ಹಿಡ್ಕೊಂಡು ರೋಡ್ ಸೈಡಲ್ಲಿ ಭಿಕ್ಷೆ ಬೇಡ್ತೀಯ. ನಿನ್ಗೆ ಆಲ್ರೆಡಿ ಅದರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಚಿಂಗಂ ಸರ್, ಇವತ್ತು ನನ್ನ ಕಡೆಯಿಂದ ನಿಮ್ಗೆ ಎಷ್ಟು ಕಲೆಕ್ಷನ್ ಆಯ್ತು ಚಿಂಗಂ ಸರ್? ನನಗಂತೂ ನೋಡಿ ನೋಡಿ ತುಂಬಾ ಖುಷಿ ಆಯ್ತು. ಜಾಸ್ತಿ ಮಜಾ ತಗೋಬೇಡ. ಈಗ ನಿಂಗೆ ಸಜಾ ರೆಡಿ ಆಗಿದೆ.
ಅರೆ ಪತ್ಲು ಸಖತ್ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ. ಆ ಡಾಗ ವಾಯ್ಸ್ ಜೊತೆ ಚಿಂಗಮ್ ಸರ್ ವಾಯ್ಸು ಬರ್ತಾ ಇದೆ. ಹಾ ಒಂದು ನಿಮಿಷ ಇರಮೋಟು, ನನಗೇನೋ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೋಡು, ಚಿಂಗಮ್ ಸರ್ ಮತ್ತೆ ಅಡ್ಡಾಗ ಇಬ್ರು ಬೆನ್ ತೋರ್ಸ್ಕೊಂಡು ಮಾತಾಡ್ತಾ ಇದಾರೆ ಅಲ್ಲಿ. ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹಾ ಮತ್ ಬಾ ಹಿಡ್ಕೊಳ್ಳೋಣ. ಎಲ್ಲಿ ಎಸ್ಕೇಪ್ ಆಗ್ತಿದೆ ಡಾಗ? ಚಿಂಗಮ್ ಇಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲು ಇಂಪಾಸಿಬಲ್. ನೀನಿಂದ ನನ್ನ ಅಪ್ಪನ ಕೈ ಸಕ್ಕದಾಗಿ ಒದೆ ತಿನ್ಬಿಟ್ಟೆ ಕಣೋ. ತಿರು ಒದೆ ತಿರು, ಅಂತಿರೋಡು ನಡಿ ಈಗ ಸೀದಾ ಜೈಲಿಗೆ ನಡಿಯೋ. ಥ್ಯಾಂಕ್ ಯು ಮೋಟು ಪತ್ಲು, ನೀವಿಬ್ರು ನನಗೆ ಬಹಳ ಸಹಾಯ ಮಾಡಿದ್ರಿ. ಥ್ಯಾಂಕ್ಸ್ ಎಲ್ಲ. ಹಾ Watch India's largest kids library only on Geo Hotstar. Download the app now.